ಹಾಯ್ ಗೈಸ್, ಮೈ ಟೆಸ್ಟಿಂಗ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಾಮೆಂಟ್ ಮಾಡಿ ಗೈಸ್. ಸಾರಿ ಫಾರ್ ತುಂಬ ದಿನಗಳಿಂದ ವಿಡಿಯೋ ಮಾಡಿಲ್ಲ, ಬಟ್ ಇದ್ಮೇಲೆ ಮಾಡ್ತೀನಿ ಮಗ. ನಾಳಿನ ಮ್ಯಾಚು RCB ವರ್ಸಸ್ DC ಫೈನಲ್ಸ್ ಮ್ಯಾಚು. RCB ವರ್ಸಸ್ DC ಆಲ್ರೆಡಿ 2024 RCB ಡಾಮಿನೇಟ್ ಮಾಡಿ ಗೆದ್ದಿದ್ರು. ಬಟ್ ಆ ಒಂದು ಇಯರ್ RCBಗೆ ಬಾಯಿಗೆ ಬಂದಿದ್ದು ಚೇಸ್ ಮಾಡಬೇಕಾಗಿದ್ರೆ. ಬಟ್ DC ಏನೋ ಬೌಲಿಂಗಲ್ಲಿ ಡಾಮಿನೇಟ್ ಮಾಡಿದ್ರು. RCB 113 ರನ್ನಿಗೆ ಆಲ್ಔಟ್ ಮಾಡಿದ್ರು ಆ್ಯಕ್ಚುಲಿ. ಸೊ RCB ಕೂಡ ಈ ಒಂದು 113 ರನ್ನ 19.3 ಓವರ್ಸ್ ತನಕ ಕರ್ಕೊಂಡೋಗಿ ಚೇಸ್ ಮಾಡಿ ಆಮೇಲೆ ಗೆದ್ದಿದ್ದು. ಲಾಂಗ್ ಅಂತಲೇ ಹೇಳ್ಬೋದು, ತುಂಬ ಲಾಂಗ್ ಆಯಿತು. ಬಿಕಾಸ್ ಅಷ್ಟು ಟಫ್ ಇತ್ತು ಆ ಒಂದು ಮ್ಯಾಚ್ ಹೇಳಬೇಕು ಅಂತ ಹೇಳಿದ್ರೆ. ಬಟ್ ನಾಳೆ ಸಕ್ಕರಾಗಿರುತ್ತೆ ಮ್ಯಾಚ್, ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಎರಡು ಕೂಡ ಕ್ವಾಲಿಟಿ ಟೀಮ್ ಅಂತಲೇ ಆಡ್ತಾ ಇರೋದು. ಆ್ಯಂಡ್ DC ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಲತ್ತೆ ಟೀಮ್ ಆಗ, ಲತ್ತೆ ಅಂತಲೇ ಹೇಳ್ತೀನಿ DC ಟೀಮು. ಬಿಕಾಸ್ ಆ ಒಂದು ಟೀಮಲ್ಲಿ ಟಾಪ್ ಕ್ವಾಲಿಟಿ ಪ್ಲೇಯರ್ಸ್ ಅಂತೂ ಇದ್ದಾರೆ. ಬಟ್ ಎವ್ರಿ ಸೀಸನ್ನು ಫೈನಲ್ಸ್ಗೆ ಬರ್ತಾರೆ, ಎವ್ರಿ ಸೀಸನ್ ಸೋಲ್ತಾ ಇದ್ದಾರೆ. ಈ ವರ್ಷ ಏನಾದರೂ ಸೋತ್ರೆ ಹೇಳ್ತಾ ಇದ್ದೀನಿ RCB ವಿರುದ್ಧ. ಲತ್ತೆಗೆ ಮೀನಿಂಗ್ ಏನಂತ ಕೇಳಿದ್ರೆ DC ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ ಅಂತ ನನಗೇನೋ ಅನ್ನಿಸ್ತದೆ. ಬಿಕಾಸ್ ಎವ್ರಿ ಸೀಸನ್ ಬಂದು ಸೋಲೋದಿದೆಯಲ್ಲ, ಅದೊಂಥರ ಆ ಫೀಲ್ ಮಾಡೋಕ್ಕೆ, ಆ ಒಂದು ಫೀಲ್ ಮಾಡೋಕ್ಕಾಗಲ್ಲ, ಆ ಲೆವೆಲ್ಗೆ ಇರುತ್ತೆ. ಆ ಒಂದು ವರ್ಸ್ಟ್ ಫೀಲ್ ಆಗುತ್ತೆ ಹೇಳಬೇಕು ಅಂತ ಹೇಳಿದ್ರೆ. ಸೊ ನಿನ್ನೆ ಮ್ಯಾಚು ಗುಜರಾತ್ ಜೈಂಟ್ಸ್ ವರ್ಸಸ್ DC ನೋಡಿದ್ರೆ ಯಾವ ಥರ ಮ್ಯಾಚ್ ಇತ್ತು ಅಂತ. ನನ್ನ ಪ್ರಕಾರ ಗುಜರಾತ್ ಜೈಂಟ್ಸ್ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ ಆ ಲೆವೆಲ್ಗೆ ಇತ್ತು ಮ್ಯಾಚು. ಸ್ಟಾರ್ಟಿಂಗಲ್ಲಿ ಅವ್ರ ಕಡೆ ಹೇಳ್ಬೇಕಂತ ಹೇಳಿದ್ರೆ ಮನಿ ಅವರು ಕೂಡ 62 ರನ್ನ ಹೊಡೆದ್ರು. ಆ್ಯಂಡ್ ಓರೆಹೋಮ್ 35 ರನ್ಸ್. ಆ್ಯಂಡ್ ಗೌತಮ್ ಇವರು ಕೂಡ 18 ರನ್ನ ಹೊಡೆದ್ರು. ಬಟ್ DC ಬ್ಯಾಟರ್ಸ್ ಅಂತೂ ಏನು ಡಾಮಿನೇಟ್ ಮಾಡಿದ್ದು, ಟಾಪ್ ಆರ್ಡರ್ಸ್ ಎಲ್ಲರೂ ಕೂಡ ಡಾಮಿನೇಟ್ ಮಾಡಿದ್ದು. ಅದರಲ್ಲಿ 43, ಶಫಾಲಿ ವರ್ಮಾ 31, ಆ್ಯಂಡ್ ಓಲ್ವರ್ಟ್ ಅವರು ಕೂಡ 32. ರೋಡ್ರಿಗಸ್ ಏನು ಬಂದಂಗೆ ಬಾರಿಸಿದ್ರೆ 41 ರನ್ಸ್ನ ಹೊಡೆದ್ಬಿಟ್ಟು ಮ್ಯಾಚ್ ವಿನ್ ಕೂಡ ಮಾಡ್ಕೊಂಡು ಹೋಗ್ಬಿಟ್ರು. ಬಟ್ ಫೈನಲ್ ಮ್ಯಾಚ್ ಅಂತ ಹೇಳಿದ್ರೆ ಸ್ವಲ್ಪ ನರ್ವಸ್ ಆಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ DC ಅವರು. ಬಿಕಾಸ್ ಎವ್ರಿ ಸೀಸನ್ ಸೋಲ್ತಾ ಇದಾರಲ್ಲ ಫೈನಲ್ಸ್ ಬಂದು. ಬಟ್ ಎವ್ರಿ ಸೀಸನ್ ಮಗ ಒಂದಲ್ಲ ಎರಡಲ್ಲ ಮೂರಲ್ಲ 4 ಸೀಸನ್ ಫೈನಲ್ಸ್ಗೆ ಬಂದಿದ್ರೆ ಈ ಒಂದು ಸೀಸನ್ ಸೋತ್ಬಿಟ್ರೆ RCB ಪಕ್ಕ ಗೆಲ್ತಾರೆ, 100% RCB ಗೆಲ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಬಿಕಾಸ್ RCB ಸ್ಕ್ವಾಡು ಪ್ಲೇಯಿಂಗ್ 11 ನೆಕ್ಸ್ಟ್ ಲೆವೆಲ್ ಥರ ಇದೆ. ಮತ್ತು ಆ ಒಂದು ಟೀಮಲ್ಲಿ ಫುಲ್ ಕ್ವಾಲಿಟಿ ಮಗ, ಎಲ್ಲ ಕಡೆಯಿಂದ ಆಲ್ರೌಂಡರ್ಸು, ಬೌಲರ್ಸು, ಬ್ಯಾಟರ್ಸ್ ಎಲ್ಲರೂ ಕೂಡ ಎವ್ರಿ ಮ್ಯಾಚ್ ಪರ್ಫಾರ್ಮ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಒಂದು ಸೀಸನಲ್ಲಿ ಡಾಮಿನೇಟ್ ಮಾಡಿದ್ದಾರೆ ಆ್ಯಕ್ಚುಲಿ RCB ಅಂತ ಟೀಮು. ಕ್ವಾಲಿಟಿ ಗುರು ಹೇಳಬೇಕು ಅಂತ ಹೇಳಿದ್ರೆ ಅಷ್ಟೇ. ಸೊ ನಾಳಿನ ಮ್ಯಾಚಲ್ಲಿ RCBನೇ ಗೆಲ್ತಾರೆ ಅಂತ ನನಗನ್ಸುತ್ತೆ. ಬಿಕಾಸ್ RCB ಫ್ಯಾನ್ ಆಗಿರೋದ್ರಿಂದ ಎವ್ರಿ ಮ್ಯಾಚ್ RCBನೇ ಗೆಲ್ಲೋದು ಅಂತ ನಾವಂತೂ ಹೇಳೋದು. ಬಟ್ ಎರಡು ಟೀಮು ಕಂಪೇರ್ ಮಾಡಿದ್ರೆ ಆ್ಯಕ್ಚುಲಿ ಟಫ್ ಸಿಗುತ್ತೆ. ಯಾಕಂತ ಹೇಳಿದ್ರೆ DCನೂ ಕೂಡ ಡಾಮಿನೇಟ್ ಮಾಡಿ ಬರ್ತಾ ಇದ್ದಾರೆ, ಒಂಥರ ಕಾನ್ಫಿಡೆಂಟಲ್ಲಿ ಇರ್ತಾರೆ. ಬಟ್ DC ಅವ್ರದ್ದು ಸ್ಟ್ಯಾಟ್ಸ್ ಎಲ್ಲ ಚೆಕ್ ನೋಡೋದಾದರೆ RCB ಆಲ್ರೆಡಿ ಡಾಮಿನೇಟ್ ಮಾಡಿದ್ದಾರೆ ಲೀಗ್ ಸ್ಟೇಜಸ್ಸಲ್ಲಿ DC ವಿರುದ್ಧ. ಬಟ್ ಫೈನಲ್ಸ್ ಅಂತ ಹೇಳಿದ್ರೆ DCಗೆ ಸ್ವಲ್ಪ ಲತ್ತೆ ಹೊಡೆಯುತ್ತೆ. ನಾಳೆ ಕೂಡ ಏನಾದರೂ ಲತ್ತೆ ಹೊಡೆದ್ರೆ ಹೇಳ್ತಾ ಇದ್ದೀನಿ, DC ಲತ್ತೆ ಟೀಮ್ ಅಂತ ಪ್ರೂವ್ ಆಗಿಬಿಡುತ್ತೆ. ಬಟ್ ಅದೆಲ್ಲ ಬೇಡ, ಗೊತ್ತಿಲ್ಲ ಯಾವ ಟೀಮು ಚೆನ್ನಾಗಿ ಆಡ್ತೋ ಕ್ರಿಕೆಟ್ ಅವ್ರು ಗೆಲ್ಲಿ. ಬಟ್ ನಮ್ಮ RCBಗೆ ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಎಂಡ್ ಆಫ್ ದಿ ವಿಡಿಯೋ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಗೈಸ್. ಯಾರು ಗೆಲ್ತಾರೆ ಅದು ಇಂಪಾರ್ಟೆಂಟು, RCBನೇ ಗೆಲ್ತಾರೆ. ಸೊ ನಿಮ್ಗೆ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ. ಸೊ ಇನ್ಮೇಲಂತೂ ವಿಡಿಯೋ ಬರ್ತಾ ಇರುತ್ತೆ. ಸಾರಿ, ತುಂಬ ದಿನಗಳಾಯಿತು ಆ್ಯಕ್ಚುಲಿ ವಿಡಿಯೋ ಮಾಡಿ. ಆ್ಯಂಡ್ ತುಂಬ ಗೆಟಪ್ ಎಲ್ಲ ಚೇಂಜ್ ಆಗಿದೆ, ಕ್ವಾಲಿಟಿ ಕೂಡ ಚೇಂಜ್ ಆಗುತ್ತೆ ಸ್ವಲ್ಪ ದಿನದಲ್ಲಿ. ಬಿಕಾಸ್ ಎಲ್ಲನೂ ಕೂಡ ಪ್ಲ್ಯಾನ್ ಆಗಿದೆ, ಎಲ್ಲ ಪ್ಲ್ಯಾನ್ ಆಗಿಬಿಟ್ಟಿದೆ ಮಗ, ಅಷ್ಟೇ ಸಿಂಪಲಾಗಿ ಹೇಳ್ಬೇಕಂತ ಹೇಳಿದ್ರೆ. ಸೊ ಅಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಚೇಂಜಸ್ ಎಲ್ಲ ಆಗಿದೆ ಅಂತ ನಾನು ವಿಡಿಯೋ ಮಾಡ್ತೀನಿ ಸಪ್ರೇಟಾಗಿ ಅಷ್ಟೇ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ಹೋಗಿ ಜಾಯ್ನ್ ಆಗಿ ಪಟ ಅಂತ ಸಿಗ್ತೀನಿ ಬಾಯ್ಸ್. ನಾಳೆನೇ ವೀಡಿಯೋದಲ್ಲಿ ಯಾವಾಗ ಮ್ಯಾಚ್ ಇರುತ್ತಲ್ಲ ಪ್ರಿವ್ಯೂ ಮಾಡೋದ, ಮತ್ತು ಪೋಸ್ಟ್ ಮ್ಯಾಚು ಕೂಡ ಅನಲೈಸ್ ಮಾಡೋದ. ಸಿ ಯು.